रमजान और रोजों से एक जानिब रूहानी खुशी हासिल होती है तो दूसरी तरफ सहरी और इफ्तार मेल मिलाप, एक दूसरे से ताल्लुकात बढ़ाने, रिलेशंस को मजबूत करने, इस्लाम का पैगाम दूसरों तक पहुंचाने का बेहतरीन जरिया है। इस बात को ध्यान में रखते हुए एनएलएफ ग्रुप और इस ग्रुप के फाउंडर मोहम्मद जाकिर हुसैन हर साल इफ्तार पार्टी स्नेह कूटा का एहतमाम करते हुए आ रहे हैं। 21 मार्च 2025 जुमे की शाम बेंगलुरु के इन्फेंट्री रोड सफीना प्लाजा में एनएलएफ ग्रुप की जानिब से खूबसूरत इफ्तार पार्टी मुनअक़द हुई। कैबिनेट मिनिस्टर संतोष लाड, कर्नाटक रियासती हज कमेटी के रुकन सैयद मुजाहिद, सैंडलवुड की मशहूर एक्ट्रेस रागिनी द्विवेदी, तनिषा कोपंदा, रूपेश राजन्ना, इस तरह कई सेलिब्रिटीज, फिल्म और टेलीविजन इंडस्ट्री से वाबस्ता कई अफराद इस इफ्तार मिलन प्रोग्राम में शामिल रहे। जोत से जोत जगाते चलो, प्रेम की गंगा बहाते चलो। दोस्तों, इन तमाम सेलिब्रिटीज वीआईपीज का ये मिलन समाज को प्रेम का, मोहब्बत का, अमन और शांति का पैगाम दे रहा था और इस बात का इजहार कर रहा था कि रियासते कर्नाटक में चाहे होली हो, दिवाली हो, दशहरा हो, क्रिसमस हो या फिर रमजान और ईद, सब मिलजुल कर मनाते हैं। हिंदू, मुस्लिम, सिख, ईसाई आपस में हैं भाई भाई का मंजर यहाँ देखने को मिलता है। एक दूसरे की खुशियों में, एक दूसरे के दुख दर्द में सब शामिल रहते हैं। बस हम यही उम्मीद करते हैं कि एनएलएफ ग्रुप और इसके फाउंडर मोहम्मद जाकिर हुसैन की ये खूबसूरत पहल यूं ही जारी व सारी रहे। जनूबी हिंद न्यूज रिपोर्ट। रमजान अपना शुभाशियों इफ्तियार ಕೂಟದಲ್ಲಿ ಎಲ್ಲ ಸಮಾಜದವರು ಸೇರ್ತಾರೆ। ವಿಶೇಷವಾಗಿ ಈ ದೇಶದ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕತಕ್ಕಂಥ ಈ ದೇಶದ ಸಂಸ್ಕೃತಿ ಐಕ್ಯತೆಯನ್ನು ನಾವೆಲ್ಲ ಕಾಪಾಡಿಕೊಂಡು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ನಮ್ಮ ಮುಸ್ಲಿಂ ಬಾಂಧವರಿಗೆ ಮನವಿದೆ, ಹೆಚ್ಚು ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು। ಅವರಿಗೆ ಈ ದೇಶದ ತಾಯಿಗಳು ಸಂವಿಧಾನಕ್ಕೆ ಬೇರೆ ಸಮಾಜಕ್ಕೆ ಬೆರೀತಕ್ಕಂಥದ್ದನ್ನು ಜಾಸ್ತಿ ಪ್ರೋತ್ಸಾಹ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡಬೇಕು। ಎರಡು ಮಾತನ್ನು ಮುಗಿಸ್ತೇನೆ। ಪುನಃ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ರಂಜಾನ್ ಹಬ್ಬದ ಶುಭಾಶಯ. ನಮಸ್ಕಾರ. ಲೈಕ್ ಟು ಕಾಲ್ ಅಪ್ ನಮ್ಮ ರೂಪೇಶ್ ರಾಜಣ್ಣ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮುಜಾಹಿದ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಂಡ್ ನಮ್ಮ ರಜನಿ ಅವರು ದಯವಿಟ್ಟು ಊಟ ಮಾಡೋಕ್ಕೂ ತುಂಬಾ ಇಷ್ಟ ನಮ್ಗೆ, ಮತ್ತೆ ತಿನ್ಸಕ್ಕೂ ಇಷ್ಟ, ತಿನ್ನಕ್ಕೂ ಇಷ್ಟ. ಸೊ ಒಟ್ಟಿಗೆ ಒಂದು ಒಳ್ಳೆ ಊಟ ಮಾಡ್ಬೇಕು ಅಂತ ನಾವು ಕಮರ್ಷಿಯಲ್ ಆಗಿ ಎಷ್ಟು ಕೆಲಸ ಮಾಡ್ತೀವಿ, ಬೆಳಿಬೇಕು ಅಂತ ಎಷ್ಟು ವರ್ಕ್ ಮಾಡ್ತೀವಿ, ಅಷ್ಟೇ ನಾವು ಕೊಡ್ಬೇಕು ಅಂತ ನಮ್ಮ ಅಭಿಪ್ರಾಯ. ಸೊ ನಿಮ್ಮೆಲ್ಲರದು ಪ್ರೋತ್ಸಾಹ ಇದೆ, ತುಂಬಾ ಖುಷಿ ಇದೆ. ಇದೇ ರೀತಿಯಲ್ಲಿ ನಗ್ನಗ್ತಾ ಇರಿ. ಈ ತಿಂಗಳು ಎಲ್ರಿಗೂ ತುಂಬಾ ಚೆನ್ನಾಗಿರ್ಲಿ, ನಗ್ನಗ್ತಾ ಇರಿ. ದೇವ್ರು ಎಲ್ರಿಗೂ ತುಂಬಾ ಚೆನ್ನಾಗಿಟ್ಟಿರ್ಲಿ. ನಾವು ಪ್ರಾಬಬ್ಲಿ ಚಿಕ್ಕವನು ಹೇಳಕ್ಕೆ, ಬಟ್ ದೇವ್ರ ಆಶೀರ್ವಾದ ಎಲ್ರ ಮೇಲೆ ಇರ್ಲಿ ಅಂತ ನಾನು ಬೇಡ್ಕೋತೀನಿ. ಅಂಡ್ ರಂಜಾನ್ ತಿಂಗಳು ತುಂಬಾ ಚೆನ್ನಾಗಿರ್ಲಿ. ಅಂಡ್ ಈದ್ ಮುಬಾರಕ್ ಎಲ್ರಿಗೂ. ಆಮೇಲೆ ಬಿರಿಯಾನಿ. ನಮಸ್ಕಾರ. ಬಹಳ ಖುಷಿ ಆಗ್ತದೆ. ಆಕ್ಚುಲಿ ಜಾಕಿರ್ ಮತ್ತೆ ಪೂಜಾ ಅವರ ಕನೆಕ್ಷನ್ 3 ವರ್ಷದಿಂದ ಇದೆ. 3 ವರ್ಷದಿಂದನೂ ಇಫ್ತಿಯಾರ್ ಪಾರ್ಟಿ ಕಡಿತಾನೆ ಇದ್ದಾರೆ. ಸೊ ಅವ್ರದ್ದು 6 ವರ್ಷ, ನಮ್ಗೆ 6 ವರ್ಷ ಆಯ್ತು, 3 ವರ್ಷ ಆಯ್ತು. ಸೊ ಅವಾಗಿಂದನೂ ಬರ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟು ಈಗ 3ನೇ ವರ್ಷಕ್ಕೆ ಬಂದಿದ್ದೀನಿ. ಸೊ ಈ ತರ ಪಾರ್ಟಿ ಅವರು ಇನ್ನೂ ಹೆಚ್ಚು ಮಾಡ್ಲಿ ಅಂತ ನಾನು ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಡ್ಯಾನಿ ಅವರು ನಮಸ್ಕಾರ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. So happy to see you all. And bye ಎಲ್ಲರಿಗೂ. So happy to see you. ನಾನು Zakir Bhai ಮತ್ತು Pooja, I know them from a long time.
But last year ನಾನು ಬರಕ್ ಆಗ್ಲಿಲ್ಲ. Before that also I couldn't come, but this year I made it, so I will be the first person to go to Big Boss in Vijay TV. No, I think before than you. I was Anybody. So it's a blessing to be here. So thank you so much, Mujahid bhai. I'm so happy to see you. You lost weight, you're looking handsome, and God bless you all. Thank you, Zakir bhai. Thank you. God bless you. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈಗ ತಾನೇ ವೇದಿಕೆ ಮೇಲೆ ಬಂದಂತ ನಮ್ಮ ಸಿಂಧು ಲೋಕನಾಥ್ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಸಂಜನಾ ನಾಯ್ಡು ಅವರು ದಯವಿಟ್ಟು ಒಂದೆರಡು ಮಾತಾಡಬೇಕು. ಎಲ್ರಿಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ, ನಮ್ಮ ಜಾಕೀರ್ಗೆ 6ನೇ ವರ್ಷ ಇಫ್ತಿಯಾರ್ ಪಾರ್ಟಿ ಇಟ್ಟಿಯಾರ. ನನಗೆ ಅನಿಸ್ತಾ ಇದೆ ಮುಂದಿನ ವರ್ಷ ತಪ್ಪಿದ್ರೆ ಇನ್ನೊಂದು ವರ್ಷ 7 ವರ್ಷ ಸಿಗ್ಬಿಟ್ರೆ ಬಾಂಬೆಯಲ್ಲಿ ನೋಡ್ತಾ ಇದ್ದ ನಾವು ಬಾಬಾ ಸಿದ್ದಿಕಿ ಅವರು, ಅದೇ ರೀತಿ ನಮ್ಮ ಜಾಕೀರ್ ಅವರು ಮಾಡಕ್ಕೆ ದೊಡ್ಡ ಮಟ್ಟದಲ್ಲಿ ಮಾಡಲಿ, ದೇವರು ಅವ್ರಿಗೆ ಆಯುಷು ಆರೋಗ್ಯ ಕೊಳ್ಳಿ. ಹಾಗೆ ಅದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಜಾಕೀರ್ ಮೇಲೆ ಇರ್ಲಿ ಅಂತ ಹೇಳಿ ನಾನು ಬಯಸ್ತೀನಿ. ನಮಸ್ಕಾರ. ನಮ್ಮ ಜಾಕೀರ್ ಅವರ ಜೊತೆಗೆ ನಮ್ಮ ಸಿಸ್ಟರ್ ಆದಂತಹ ಪೂಜಾ ಅವರು, ಇದು 3ನೇ ವರ್ಷ. ಅವ್ರು ಹೇಳಿದ್ರು ಒಂದು ಮಾತು, ಯಾರು ಇಲ್ಲಿಗೆ ಬರ್ತಾರೆ ಅವರು 100% ಬಿಗ್ ಬಾಸ್ ಹೋಗ್ತಾರೆ ಅಂತ. ಆಕ್ಚುಲಿ ಮೊದಲು ಇಫ್ತಿಯಾರಿಗೆ ನಾನು ಬಂದೆ, ಇಮಿಡಿಯೇಟ್ ನಾನು ಬಿಗ್ ಬಾಸ್ ಹೋದೆ. ಅದಾದ್ಮೇಲೆ ರಾಕೇಶ್ ಅಡಿಗ ನಾವಿಬ್ರು ಬಿಗ್ ಬಾಸ್ ಹೋದ. ಅದಾದ್ಮೇಲೆ ಲಾಸ್ಟ್ ಟೈಮ್ ಕೀರ್ತಿ ಬಂದ, ಅವ್ನು ಬಿಗ್ ಬಾಸ್ ಹೋದ. ತನೀಶಾ ಬಂದಿದ್ರು, ಅವ್ರು ಬಿಗ್ ಬಾಸ್ ಹೋದ್ರು. ಇವ್ರು ಯಾರು ಹೋಗಿಲ್ಲ. ಈ ವರ್ಷ ನಾನು ಬಂದಿದ್ದೀನಿ. ಇಲ್ಲಿಂದ ಸತೀಶ್ ಇವರೆಲ್ಲರೂ ಸೇರಿ ಈ ಸಲ ಗೊತ್ತಿಲ್ಲ, ಇವ್ರು ಹೋಗ್ಬೋದು. ಸೊ ಬಹಳ ಖುಷಿ ಆಯ್ತು. ಈ ತರದ ಒಂದಷ್ಟು ಸ್ನೇಹ ಕೂಟಗಳು ಇವೆಲ್ಲ ನಡೀತಾನೆ ಇರಬೇಕು. ಯಾಕಂದ್ರೆ ಇವತ್ತು ಸಮಾಜದಲ್ಲಿ ಹೊರಗಡೆ ಹೋದಾಗ ನಮ್ಗೆ ಎಲ್ಲೇ ಹೋದ್ರು ಜಾಸ್ತಿ ಡಿವೈಡ್ ಅಂಡ್ ರೂಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವರ್ಕ್ ಮಾಡುವಂತವ್ರೆ ತುಂಬಾ, ಅಂದ್ರೆ ಹೆಚ್ಚು ಜನ ಇದ್ದವರು ಒಂದಷ್ಟು ಜನ ಸಮಾಜವನ್ನ ಕಟ್ಟುವಂತ ಕೆಲಸವನ್ನ ಮಾಡ್ಬೇಕು, ನಾವ್ ಯಾವತ್ತು ಮುರಿಯುವಂತ ಕೆಲಸವನ್ನ ಮಾಡಬಾರ್ದು. ಬಟ್ ನಾವಂತೂ ಉಸಿರಿರೋವರೆಗೂ ಕಟ್ಟುವಂತ ಕೆಲಸನೇ ಮಾಡೋದು. ಹಾಗಾಗಿ ಇವತ್ತು ನಾವು ಇಲ್ಲಿರ್ತಕ್ಕಂಥದ್ದು. ಸೊ ನಮ್ಮ ಜಾಕೀರ್ ಅವರು, ಪೂಜಾ ಅವರು 3 ವರ್ಷದಿಂದ ಮಾಡ್ತಾನೆ ಇದಾರೆ. ಒಳ್ಳೊಳ್ಳೆ 6 ವರ್ಷ, ನಾನ್ 3 ವರ್ಷ. ಸೊ ಹಾಗಾಗಿ ಮಾಡ್ತಾನೆ ಇದಾರೆ, ಒಳ್ಳೊಳ್ಳೆ ಸೆಲೆಬ್ರಿಟೀಸ್ ನ ಕರೆಸ್ತಾನೆ ಇದಾರೆ. ಜೊತೆಗೆ ಫ್ರಾಂಕ್ಲಿ ಇಲ್ಲ, ನಾನು ಅವ್ರದ್ದು ಒಂದು ಅವ್ರದ್ದು ಒಂದು ರಿಲೇಶನ್ಶಿಪ್ ಒಂದು ಒಳ್ಳೆ ಇದ್ರು, ನನಗೆ ಬಿರಿಯಾನಿ ನೀವು ಮಾಡೋದು ಮಾತ್ರ ಸಖತ್ತಾಗಿರ್ತದೆ. ಯಾಕಂದ್ರೆ ನಾನು ಸುಳ್ಳು ಹೇಳ್ಬಾರ್ದು, ಸುಮ್ಮನೆ ಸುಳ್ಳು ಬಂದು ಏನೇನು ಮಾಡ್ತಾನೆ, ಬಿರಿಯಾನಿ ತುಂಬಾ ಚೆನ್ನಾಗಿರ್ತದೆ. ಹಾಗೆ ಬಂದು ನಮ್ಮ ಮುಜಾಹಿದ್ ಸರ್, ನನ್ನ ಆತ್ಮೀಯ ಸ್ನೇಹಿತರು, ಜೊತೆಗೆ ನಮ್ಮ ಕನ್ನಡ ನಜೀರ್ ಅವರು, ನಮ್ಗೊಂಥರ ಅಣ್ಣ ತಮ್ಮದಿರ ಸಂಬಂಧ, ಜೊತೆಗೆ ನಮ್ಮ ಸತೀಶ್ ಸರ್ 50 ಕೋಟಿ ಡಾಗ್ ಹಿಡ್ಕೊಂಡು ಇಡೀ ಬೆಂಗಳೂರಿನ ಎದುರಿಸ್ತಾ ಕೂತಾರೆ ಅವರು. ಈ ಎಲ್ಲಿ ನೋಡಿದ್ರು ಸುದ್ದಿ ಇಲ್ಲ ಅವ್ರಿಗೆ 50 crore ಡಾಗ್ ಅಂತ ಹೇಳಿ. ನಮ್ಮ ಮಂಡ್ಯದವರು ಅವ್ರು ಬೇರೆ, ಅದೊಂದು ಖುಷಿ ವಿಚಾರ. ಜೊತೆಗೆ ನಮ್ಮ ಮೇಡಮ್ ತಮ್ಮ ತಿಳ್ಕೊಬೇಡಿ, ಜೊತೆಗೆ ಪೂಜಾ, ಸಂಜನಾ ಅವರು, ರಾಗಿಣಿ ಅವರು, ಜೊತೆಗೆ ನಮ್ಮ ಡ್ಯಾನಿ ಅವರು, ನಮ್ಮ ನಾಗಿಣಿ ಅಂತ ತಂದಾಗ ರಜನಿ ಮೇಡಮ್ ಗೊತ್ತು. ರಜನಿ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಇಷ್ಟು ಜನ ಒಟ್ಟಿಗೆ ನಿಂತ್ಕೊಂಡು ಕನ್ಫ್ಯೂಸ್ ಆಗ್ತಾ ಇದೆ, ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಸೇರ್ಕೊಂಡು ಇವತ್ತು ಬಂದಿದ್ದೀವಿ ಒಂದು ಪ್ರೀತಿ ವಿಶ್ವಾಸದಲ್ಲಿ. ನನ್ನ ಉದ್ದೇಶ ಏನ್ ಗೊತ್ತಾ, ನಾವೆಲ್ಲರೂ ಬೆಳಿಗಿಂದ ಸಂಜೆ ತನಕ ದುಡಿತೀವಿ, ರಾತ್ರಿ ಆದಾಗ ಮಲಗ್ತೀವಿ, ನಾವೆಲ್ಲರೂ ಆಲ್ಮೋಸ್ಟ್ ಮಲಗ್ತೀವಿ. ಮಲಗಿದಾಗ ಇಡೀ ಭಾರತ ಮಲಗಿರ್ತದೆ, ರಾತ್ರಿ ಸಮಯದಲ್ಲಿ ಮಲಗಿರ್ತದೆ. ಮಲಗಿರ್ಬೇಕಾದ್ರೆ ಇಡೀ ಭಾರತ ಶಾಂತವಾಗಿ ಕಾಣಿಸ್ತಾ ಇರ್ತದೆ. ಅಲ್ಲಿ ಯಾವ ಜಾತಿ ಇರೋದಿಲ್ಲ, ಧರ್ಮ ಇರೋದಿಲ್ಲ, ಇನ್ನೊಂದು ಇರೋದಿಲ್ಲ, ಎಲ್ಲರೂ ನೆಮ್ಮದಿಯಾಗಿ ಮಲಗಿರ್ತೀವಿ ಇಡೀ ರಾತ್ರಿ. ಆ ರೀತಿ ಬೆಳಗಿನ ಸಮಯವೂ ಇರಬೇಕು ಅಂತ ಆಸೆ ಪಡುವಂತ ವ್ಯಕ್ತಿ ನಾನು. ವೆರಿ ವೆಲ್. ಸೊ ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ಎಲ್ಲಿವರೆಗೆ ಸಾಧ್ಯವೋ ಅಲ್ಲಿವರೆಗೂ ಯಾರು ಏನಾದ್ರು ಮಾಡ್ಕೊಳ್ಳಿ, ಏನಾದ್ರೂ ಇಟ್ ಮಾಡಲಿ, ಒಂದು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಹೋಗೋಣ, ಒಂದು ಸುಂದರ ಕರ್ನಾಟಕವನ್ನ ಕಟ್ಟೋಣ, ಸುಂದರವಾದ ಭಾರತವನ್ನು ಕಟ್ಟೋಣ. ಯಾಕಂದ್ರೆ ನಮ್ಮ ದೇಶವನ್ನು ಕಾಯ್ತಾ ಇರ್ತಕ್ಕಂಥವ್ರು ಧರ್ಮ ನೋಡಿ ಕಾಯ್ತಾ ಇಲ್ಲ, ಅಲ್ಲಿ ಎಲ್ಲರೂ ಇದ್ದಾರೆ. ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ. ಆದ್ರೆ ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಏನ್ ಹೇಳ್ತೀನಿ ಅಂತಂದ್ರೆ, ಯಾವುದೇ ಜಾಗದಲ್ಲಿ ಎಲ್ಲೇ ಹೋಗ್ಲಿ, ಈಗ ನಾವು ಕುರಾನ್ ಆಗ್ಲಿ, ಭಗವದ್ಗೀತೆ ಆಗ್ಲಿ, ಬೈಬಲ್ ಆಗ್ಲಿ ಹೇಳೋದಿಷ್ಟೇ, ನಾವು ಯಾವ ಜಾಗದಲ್ಲಿ ಇರ್ತೀವಿ, ಯಾವ ಜಾಗದಲ್ಲಿ ನಾವು ವಾಸ ಮಾಡ್ತೀವಿ, ಆ ಜಾಗದ ಸಂಸ್ಕೃತಿ ಭಾಷೆಗೆ ಗೌರವ ಕೊಡಿ ಅಂತ ಹೇಳ್ತದೆ. ಅದನ್ನ ನಾವೆಲ್ಲರೂ ಪಾಲಿಸ್ತಾ ಪ್ರೀತಿಯಿಂದ ಬದುಕ್ತಾ ಇನ್ನೊಂದಷ್ಟು ವರ್ಷ, ಇನ್ನೂ 10 ವರ್ಷ ಅಲ್ಲ 100 ವರ್ಷ ಇಫ್ತಿಯಾರ್ ಕೂಟ ನಾವು ಮಾಡ್ತಾ ಇರ್ಲಿ, ನಾವು ಮುಸಾಹಿದ್ ಅವರ ಅಕ್ಕಪಕ್ಕ ನಿಲ್ತಾನೆ ಇರ್ಲಿ, ರಾಗಿಣಿ ಅವ್ರ ಬಂದು ಬಿರಿಯಾನಿ ತಿಂತಾನೆ ಇರ್ಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ. I have to definitely try this time ಅಂತ. And I'm ಎಲ್ಲಿ ಜಾಕೀರ್ ಮತ್ತೆ ಪೂಜಾ ಅವರು ಇರ್ತಾರೆ, ಅಲ್ಲಿ ಈ ಸೌಹಾರ್ದ ಸಂತೋಷ ಕೂಟ ಸದಾ ಇದ್ದೇ ಇರುತ್ತೆ. ನಾನು ಇದು ಬರ್ತಾ ಇರೋದು ಮೊದಲನೇ ಸಲ. ಆಕ್ಚುಲಿ ನಮ್ಮ ಕನ್ನಡ ನಜೀರ್ ಸಾಹೇಬ್ ಬೇರೆ ಇದರ ಜೊತೆಗೆ ಬಹಳ ಆತ್ಮೀಯ ಸ್ನೇಹಿತರು, ಮತ್ತೆ ಇಲ್ಲಿರೋ ಎಲ್ಲರೂ ಕೂಡ ಆತ್ಮೀಯರೇ. ಒಂದು ಆತ್ಮೀಯರ ಸಂತೋಷ ಕೂಟ
ತುಂಬಾ ಖುಷಿ ಆಗುತ್ತೆ. ಈ ತರದ ಇವೆಂಟ್ಗಳು ಪದೇ ಪದೇ ನಡೀಲಿ ಅಂತ ಆಶಿಸ್ತೀನಿ. ಎಲ್ರಿಗೂ ಈದ್ ಮುಬಾರಕ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಕೋಣ ಸಿನಿಮಾದ ವಿಶೇಷವಾಗಿ ನಮ್ಮ ರಾಗಿಣಿ ಅವರಿದ್ದಾರೆ, ಅವ್ರಿಗೆ ಯಾವಾಗ್ಲೂ ವಿಶೇಷನೇ ಸರ್. ಅಷ್ಟಿದ್ರೆ ತುಪ್ಪದ ಬಡಿಗೆ ಅಂತೀವ ಸರ್, ಎಲ್ಲ ವಿಶೇಷಕ್ಕೂ ತುಪ್ಪ ಬೇಕೇ ಬೇಕು. ರಾಗಿಣಿ ಅವರು ಅಲ್ಲ, ಈ ಜಾಕಿದ ಹೆಂಗೆ ಅಂದ್ರೆ ತುಪ್ಪ, ಬೆಣ್ಣೆ ಎಲ್ಲ ಸೆಂಟ್ರಲ್ ಈ ಕಡೆ ಡಾಲ್ಡಾಗಳು ಹಾಕೋತಾರೆ ಸರ್. ಅಲ್ಲ, ಈ ಕಡೆ ಮೊಸರು, ಸರ್ ಇಲ್ಲಿ ಮಜ್ಜಿಗೆ, ಕಡೆಗೋಡು. ಓಕೆ. ಸೊ ಸನೀಶ್ ಅವರು ದಯವಿಟ್ಟು ಈ ಕಾರ್ಯಕ್ರಮನ ಉದ್ದೇಶಿಸಿ ಮಾತಾಡಬೇಕು. ಅಂಡ್ ಇವತ್ತೇ ಮಾತಾಡಬೇಕು ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಐ ವಿಶ್ ಎವ್ರಿವನ್ ಈದ್ ಮುಬಾರಕ್. ನಾನು ಮೊದಲನೇ ಬಾರಿಗೆ ಇಫ್ತಾರ್ ಪಾರ್ಟಿ ಅಟೆಂಡ್ ಮಾಡ್ತಿರೋದು. ಅಂಡ್ ಜಾಕಿರ್, ಐ ಆಮ್ ಸೋ ಸಾರಿ, ನಮ್ಗೆ ಇಷ್ಟು ವರ್ಷ ನೀವು ಕರೆದಾಗ ಬರಕ್ ಆಗ್ತಿರ್ಲಿಲ್ಲ. ಅಂಡ್ ಟುಡೇ ಅಂಡ್ ದಿಸ್ ಟೈಮ್ ವೆನೆವರ್ ವೆನ್ ಐ ರಿಸೀವ್ ದ ಇನ್ವೈಟ್, ನಾನು ಡೆಫಿನೆಟ್ಲಿ ಅನ್ಕೊಂಡೆ ಈ ಸತಿ ಹೋಗ್ಲೇಬೇಕು, ಏನ್ ವೆರೈಟೀಸ್ ಆಫ್ ಫುಡ್ ನಾನು ಟೇಸ್ಟ್ ಮಾಡ್ಲೇಬೇಕು ಅಂತ. ಐ ಹೈಲಿ ಕೇಮ್ ಬಿಕಾಸ್ ಆಫ್ ದ ಫುಡ್. ನಾನಂತೂ ದೇವರನೇ ಇಲ್ಲ, ಬೇರೆ ಯಾವುದಕ್ಕೂ ಬಂದಿಲ್ಲ. ತುಂಬಾ ಖುಷಿ ಆಗ್ತಿದೆ, ಎಲ್ಲರೂ ಬಂದಿದ್ದೀರಾ, ಒಟ್ಟಿಗೆ ಕೂಡ್ತಾ ಇದೀವಿ. ಭಾರತ ದೇಶದ ಇತಿಹಾಸ ನಾವು ನೋಡಿದಾಗ ಸೂಫಿ ಸಂತರ ಶರಣರ ನಾಡು. ಇಲ್ಲಿರ್ತಕ್ಕಂಥ ಒಂದು ತುಂಬಾ ಅತಿ ದೊಡ್ಡ ಮಹಾನ್ ಮಾನವತಾವಾದಿ ಅಂದ್ರೆ ಜಗಜ್ಯೋತಿ ಬಸವಣ್ಣನವರ ಒಂದು ಮಾತಿತ್ತು. ಅದೇನಪ್ಪ ಅಂದ್ರೆ ದಯೆ ಇಲ್ಲದ ಧರ್ಮ ಯಾವುದಯ್ಯ ಅಂತೇಳಿ. ಸೊ ಅದೇ ರೀತಿ ರಂಜಾನ್ ತಿಂಗಳು ಒಂದು ದಯೆಯ ಧರ್ಮ ಅಂತಕ್ಕಂಥದ್ದು ಪ್ರವಾದಿ ಮೊಹಮ್ಮದ್ ರವರ ಸಂದೇಶ ಸ್ಪಷ್ಟವಾಗಿದೆ. ಅದನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎತ್ತಿ ಹಿಡಿಯುವಂತಹ ಕೆಲಸ ಜಾಕಿರ್ ಅವರು ಒಂದು ಸೌಹಾರ್ದತೆಯ ಕಾರ್ಯಕ್ರಮ ಮಾಡಿ, ಅವರ ಜೊತೆಯಲ್ಲಿ ಪೂಜಾ ಅವರು ಕೂಡ ಜೊತೆಗಿದ್ದು ಸಮಾಜದ ಎಲ್ಲಾ ಭಾಗದಿಂದ ಜನರ ಕರೆಸಿ ಒಂದು ಕಾರ್ಯಕ್ರಮ ಮಾಡಿ ತುಂಬಾ ಸಂತೋಷದ ಸುದ್ದಿ. ಇದೇ ರೀತಿ ಇನ್ನು ಮುಂದೆ ಅವರ ಜೊತೆಯಲ್ಲಿ ನಾವು ಕೂಡ ಇರ್ತೀವಿ. ಈ ಸೌಹಾರ್ದತೆಯ ಸಂದೇಶವನ್ನು ಸಮಾಜಕ್ಕೆ ಇನ್ನೂ ಕೊಡ್ತಾ ಇರಲಿ. ಧನ್ಯವಾದ. NEL ಫೌಂಡೇಶನ್ ಅವರು ಇವತ್ತೇನು ಇಫ್ತಾರ್ ಕೂಟ ಮಾಡಿದ್ದಾರೆ, ಪ್ರತಿ ವರ್ಷ ಕೂಡ ಇವರು ಮಾಡ್ತಾ ಇದ್ದಾರೆ ಇಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಬೆಸೆಯುವಂತ ಒಂದು ಪ್ರಯತ್ನ ನಡೆಯುತ್ತೆ. ಎಲ್ಲಾ ಸಮಾಜದವರನ್ನು ಕರೆದು ಯಾವ ಅವಶ್ಯಕತೆಗೆ ದೇಶಕ್ಕಿದೆ ಅದನ್ನು ಇವರು ಇಲ್ಲಿ ಮಾಡ್ತಾರೆ. ಪ್ರತಿಯೊಂದು ಸಮಾಜದವರು ಕೂಡ ಭಾಗವಹಿಸ್ತಾರೆ. ಅದರ ನಂತರ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಔತಣದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಕೇವಲ ಇದೊಂದು ಕಾರ್ಯಕ್ರಮ ಅಲ್ಲ, NELP ಇದ್ದು ಬಹಳ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೀವಿ, ನಾವು ಭಾಗವಹಿಸಿದ್ದೀವಿ. ಬಹಳ ಸಂತೋಷ ಆಯ್ತು ಈ ಕಾರ್ಯಕ್ರಮಕ್ಕೆ ಬಂದು. ಜಾಕಿರ್ ಪೂಜೇಶ್ವರ ಇನಿಷಿಯೇಟಿವ್ ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಅಂಡ್ ಎಲ್ಲರೂ ಹೀಗೆ ಒಕ್ಕೊರದಿನ ಜೊತೆ ಸೇರ್ಲಿ, ಒಗ್ಗಟ್ಟಾಗಿರ್ಲಿ, ದೇಶವನ್ನು ಬೆಳೆಸಲಿ. ಥ್ಯಾಂಕ್ ಯು. ದಿಸ್ ಇಸ್ ಅವರ್ ಫಸ್ಟ್ ಟೈಮ್ ಆಕ್ಚುಲಿ. ಸೊ ಹೀಗೆ ಸೇರೋಣ ಮುಂದೆ, ಖುಷಿ ಆಯ್ತು ತುಂಬಾ. ಆಲ್ ದ ಬೆಸ್ಟ್ ಟು ದೆಮ್. ನಮ್ಮ ಜಾಕಿರ್ ಅವರು ಮತ್ತು ಪೂಜಾ ಅವರು ನಂಗೆ ಬಹಳ ಹಲವು ವರ್ಷಗಳಿಂದ ಪರಿಚಯ, ಸ್ನೇಹ. ಅವ್ರೀಗ ಸಂತೋಷ ಕೂಟ ಅಂದ್ರೆ ಬಹಳ ಆರನೇ ವರ್ಷ ಅಂತೆ. ನನಗಿದು ಮೊದಲನೇ ಸಲ ಬಂದಿದ್ದೇನೆ, ಬಹಳ ಖುಷಿ ಆಯ್ತು. ಎಲ್ಲ ಅವರ ಊಟ, ಇಫ್ತಿಯಾರ್ ಕೂಟ ಅಂದ್ರೇನೆ ಊಟ. ಸೊ ತುಂಬಾ ಸೊಗಸಾದ ರುಚಿಯಾದ ಊಟ. ಮತ್ತು ಎಲ್ಲ ಸ್ನೇಹಿತರು, ಬೇರೆ ನಮ್ಮ ಸಿನಿಮಾ ಸ್ನೇಹಿತರಾಗ್ಲಿ ಬಹಳಷ್ಟು ಜನ ಸಿಕ್ಕಿದ್ರು. ಕನ್ನಡ ನಜೀರ್ ಅವರು ಬಹಳ ಆತ್ಮೀಯರು ನನಗೆ. ತುಂಬಾ ಜನ ಎಲ್ಲ ಇಸ್ಲಾಂ ಬಾಂಧವರು ಸ್ನೇಹಿತರು ಇದ್ದಾರೆ, ಅವರೆಲ್ಲರೂ ಸಿಕ್ಕಿದ್ರು. ಬಹಳ ಖುಷಿ ಆಯ್ತು ಸರ್. ಈ ತರದೊಂದು ಆಗಾಗ ನಡೀತಾ ಇರಲಿ. ಒಂದು ಸೌಹಾರ್ದಯುತವಾದಂತ ವಾತಾವರಣಕ್ಕೆ ಇಂಥ ಕಾರ್ಯಕ್ರಮಗಳು ಬಹಳ ಅರ್ಥ ಹೆಚ್ಚಿಸುತ್ತೆ ಅಂತ ನನಗನ್ಸುತ್ತೆ. ಒಳ್ಳೇದಾಗ್ಲಿ. ಅಸ್ಸಲಾಂ ವಲೈಕುಂ, ನಮಸ್ಕಾರ. ಈ ತಿಂಗಳು ಏನಂದ್ರೆ ತುಂಬಾ ಪವಿತ್ರವಾದ ಒಂದು ತಿಂಗಳು, ಹೋಲಿ ಮಂತ್ ಆಫ್ ರಂಜಾನ್. ಎಲ್ಲರಿಗೂ ಗೊತ್ತಿದೆ, ಇಡೀ ಪ್ರಪಂಚದಲ್ಲಿ ಈ ತಿಂಗಳು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡ್ತಿದ್ದಾರೆ. ಇವತ್ತಿನ ದಿವಸ ನಮ್ಮ ಜಾಕಿರ್ ಅವರು, ನಮ್ಮ ಸ್ನೇಹಿತರು, ಒಳ್ಳೆ ಎಲ್ಲರಿಗೂ ಹಿಂದೂ ಮುಸ್ಲಿಂ ಯಾರು ಭೇದ ಭಾವ ಇಲ್ದಿರೋ ಒಂದು ಒಳ್ಳೆ ಇಫ್ತಿಯಾರು ಮಾಡಿಸಿ, ಒಂದು ಒಳ್ಳೆ ಊಟವನ್ನು ಹಾಕಿಸಿ, ಒಂದು ಒಳ್ಳೆ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಭಾರತ ದೇಶ ಎಲ್ಲ ನಾವೆಲ್ಲರೂ ಒಂದಂತ ಒಳ್ಳೆ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ನನ್ನ ಪರವಾಗಿ ಜಾಕಿರ್ ಅವರು ಎಲ್ಲ ಟೀಮ್ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. NEL ಜಾಕಿರ್ ಅವರು ಇದು 6ನೇ ವರ್ಷ ಇಫ್ತಾರ್ ಪಾರ್ಟಿ ಇಟ್ಟಿರೋದು.
ಒಂದು ಖುಷಿಯ ವಾತಾವರಣ ಅಂತ ಹೇಳ್ಬೇಕು. ಯಾಕಂದ್ರೆ ಪ್ರತಿ ವರ್ಷ ಯಾವುದು ಭೇದ ಭಾವ ಇಲ್ಲದೆ ಪ್ರತಿಯೊಬ್ರು ಬರ್ತಾರೆ ಈ ಪಾರ್ಟಿಗೆ. ಸೊ ಚೆನ್ನಾಗಿದೆ. ಇದೇ ತರ ಇನ್ನ ಸಾಕಷ್ಟು ವರ್ಷ ಮಾಡ್ಲಿ, ಎಲ್ರ ಜೊತೆ ಕನೆಕ್ಟಿವಿಟಿ ಬೆಳಿಲಿ ಇವ್ರದ್ದು. NELಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಇದು 4ನೇ ವರ್ಷ ನಾನು ಬರ್ತಾ ಇರೋದು. ಥ್ಯಾಂಕ್ ಯು. ಇವತ್ತು ತುಂಬಾನೇ ಒಂದು ಸ್ಪೆಷಲ್ ಒಕೇಶನ್ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನ್ ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲಿ ಯಾವ್ದು ಒಂದು ನಮ್ಮ ಫ್ಯಾಮಿಲಿ ಪೂಜಾ ಮತ್ತೆ ಜಾಕೀರ್ ಅವ್ರದ್ದು ಇಫ್ತಾರ್ ಪಾರ್ಟಿ ಬರ್ತಾ ಇದ್ದೀನಿ. ನಮ್ದು ಅಸೋಸಿಯೇಷನ್ ಇಸ್ ನಾವ್ ಐ ಥಿಂಕ್ ಮೋರ್ ದೆನ್ 2 to 3 years ಇರ್ಬೇಕು. ಬಟ್ ಯಾವ್ದು ಒಂದು ಆತರ ಸಂದರ್ಭ ಇರ್ಲಿಲ್ಲ, ಬಂದಿರ್ಲಿಲ್ಲ. ಅಂಡ್ ಐ ಫೀಲ್ ಐ ಮಿಸ್ಡ್ ಔಟ್ ಫಾರ್ ಸೋ ಮೆನಿ ಇಯರ್ಸ್. ಅಂಡ್ ಅವರಿಬ್ರು ಫ್ಯಾಮಿಲಿ ತರ ನನ್ಗೆ. ಸೊ ಇದು ನನ್ನ ಫ್ಯಾಮಿಲಿ, ನನ್ನ ಮನೆ ತರಾನೇ ಇರೋದು ಎಲ್ರು. ನನ್ಗೆ ತುಂಬಾ ಖುಷಿ ಆಗ್ತಿದೆ. ಊಟ ತುಂಬಾ ಚೆನ್ನಾಗಿತ್ತು. ಅಂಡ್ ನಾವು ವರ್ಲ್ಡ್ ಟ್ರಾವೆಲ್ ಮಾಡ್ತಾ ಇದೀವಿ ಜೊತೆಗೆ. ದೇ ಆರ್ ಡೂಯಿಂಗ್ ಸಮ್ ಅಮೇಜಿಂಗ್ ವರ್ಕ್. ಅಂಡ್ ಅವ್ರ ಅಚೀವ್ಮೆಂಟ್ಸ್ ಕಿಂತ ಅವರು ಮಾಡಿರೋ ಎಫರ್ಟ್ಸ್ಗೆ ನಾವು ಅಪ್ರಿಸಿಯೇಷನ್ ಕೊಡಬೇಕು. ಸಿ ಬಿಕಾಸ್ ಇಟ್ಸ್ ನಾಟ್ ಈಸಿ. ಒಂದು ಕಂಪ್ನಿ ಆಗಿ ಎಲ್ಲ ನಮ್ಮ ಕರ್ನಾಟಕದಿಂದ ಒಂದು ಕಂಪ್ನಿ ಆಗಿ, ಲೋಕಲ್ ಆಗಿ ಒಂದು ಕಂಪ್ನಿ ಆಗಿ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಇಷ್ಟು ಒಳ್ಳೆ ಹೆಸರು ಮಾಡಬೇಕು ಅಂದ್ರೆ ತುಂಬಾನೇ ಕಷ್ಟ ಕೆಲಸ ಅದು. ಅಂಡ್ ನಾಟ್ ಜಸ್ಟ್ ಅವಾರ್ಡ್ಸ್ ಅಂಡ್ ಅಪ್ರಿಸಿಯೇಷನ್ ಆಫ್ ಡಿಫ್ರೆಂಟ್ ಜಾನ್ರೇಸ್, ಬಟ್ ಸೋಷಿಯಲ್ ಆಗಿ ಕೂಡ ತುಂಬಾ ಒಳ್ಳೆ ವರ್ಕ್ ಮಾಡ್ತಿದ್ದಾರೆ. ಅದಕ್ಕೆ ನನ್ಗೂ ತುಂಬಾ ಖುಷಿ, ಹೆಮ್ಮೆ ವಿಷಯ that I'm associated to both of them. And ಇದೇ ತರ ಈ ಒಂದು ಒಳ್ಳೆ ದಿನ, ಒಂದು ಆಸ್ಪಿಷಿಯಸ್ ದಿನ. ಐ ವಿಶ್ ದೆಮ್ ಆಲ್ ದ ಸಕ್ಸೆಸ್. ಅಂಡ್ ಇದೇ ತರ ನಮ್ಮ ಪ್ರೀತಿ ವಿಶ್ವಾಸ ಒಟ್ಟಿಗೆ ಇರ್ಲಿ ಒಂದು ಟೀಮ್ ಆಗಿ. ಅಂಡ್ ನಮ್ಮ ಕಂಪನಿ ಇನ್ನೂ ಬೆಳೀಲಿ ಅಂತ. ಫಸ್ಟ್ ಇಯರ್ ಬರ್ತಾ ಇದ್ದೀನಿ ನಾನು. ಫಸ್ಟ್ ಇಫ್ತಾರ್ ನನ್ನ ಫಸ್ಟ್ ಟೈಮ್. ಯಾವ್ದು ತುಂಬಾ ಚೆನ್ನಾಗಿ ಮಟನ್ ಬಿರಿಯಾನಿ ವಾಸ್ ಅಮೇಸಿಂಗ್. ಅಂಡ್ ಎಲ್ರಿಗೂ ಗೊತ್ತು ನನ್ಗೆ ಊಟ ಮಾಡಕ್ಕೂ ತುಂಬಾ ಇಷ್ಟ, ತಿನ್ನಕ್ಕೂ ಇಷ್ಟ, ತಿನ್ಸಕ್ಕೂ ಇಷ್ಟ. ಸೊ ಊಟ ವಿಷಯದಲ್ಲಿ ಯಾವ್ದು ಕಮ್ಮಿ. ದೇವ್ರು ಇಸ್ ಕೆಪ್ಟ್ ಅಸ್, ಗಾಡ್ ಇಸ್ ಕೈಂಡ್. ಸ್ವಲ್ಪ ಇವೆಂಟ್ ಬಂದು ಈದ್ ಮುಬಾರಕ್. ಅಂಡ್ ತುಂಬಾನೇ ಖುಷಿ ಆಗ್ತದೆ ಇಂತ ಒಂದು ಕಲ್ಚರಲ್ ಇವೆಂಟ್ ಗೆ ಬಂದಿರೋದು. ಅಂಡ್ ನಾನ್ ಸ್ಟೇ ಆಗಿರೋದು ಫ್ರೇಜರ್ ಟೌನ್. ಆ ಫುಡಿ ಟೇಸ್ಟ್ ಎಲ್ಲ ನೋಡಿದ್ದೆ, ಬಟ್ ಆದ್ರೂನು ಏನಂತಾರೆ ದಾವತ್ ಅಲ್ಲಿ ಇರೋ ಟೇಸ್ಟ್ ಇರೋದು ಫುಡ್ ಮಾತ್ರ ಅಮೇಸಿಂಗ್. ಇನ್ನವರೆಗೂ ಸ್ಮೆಲ್ ಕೂಡ ಹೋಗ್ಲಿಲ್ಲ ಕೈಯಲ್ಲಿ, ಅಷ್ಟು ಚೆನ್ನಾಗಿತ್ತು. ಇಟ್ ವಾಸ್ ನೈಸ್. ಎಲ್ಲಾರು ಗೆಟ್ ಟುಗೆದರ್ ಆಗಿ ಒಂದು ಕಲ್ಚರ್ ನ ಕೂಡಿ ಮಾಡೋಂಥದ್ದು ತುಂಬಾನೇ ಖುಷಿ ಆಗ್ತದೆ. ಥ್ಯಾಂಕ್ ಯು. 6 ವರ್ಷ ಮಾಡ್ತಿದ್ದಾರೆ ಇವೆಂಟ್, ಬಟ್ ಆದ್ರೆ ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ. ಸೊ ಇನ್ನ ಮೇ ಬಿ ಇನ್ ಬರ್ತಾ ಇರ್ತೀವಿ ಅನ್ಸುತ್ತೆ. ನಾನು ಸತೀಶ್ ಕ್ಯಾಡಬಾಂಬ್ಸ್ ಅಂತ. ಇವತ್ತು ಜಾಕೀರ್ ಅವರು ಇಫ್ತಿಯಾರ್ ಪಾರ್ಟಿನ ಒಂದು ನೆಕ್ಸ್ಟ್ ಮಟ್ಟದಲ್ಲಿ 6ನೇ ವರ್ಷದ ಆನಿವರ್ಸರಿ ಮಾಡ್ತಾ ಇದ್ದಾರೆ. ತುಂಬಾ ಜನ ಕರೆದ್ಬಿಟ್ಟು, ತುಂಬಾ ಸೆಲೆಬ್ರಿಟೀಸ್ನೆಲ್ಲ ಕರೆದು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಅದು ಮಟನ್ ಅಂತೂ ವಾವ್ ಅನ್ನಂಗೆ ಮಾಡಿದ್ದಾರೆ, ಮಟನ್ ಬಿರಿಯಾನಿ ಅಂತೂ. ಇವತ್ತೆಲ್ಲ ಫುಡ್ ಎಲ್ಲ ತುಂಬಾ ಖುಷಿಯಿಂದ ಸವಿಸ್ಕೊಂಡು ಇವತ್ತೊಂದು ದೊಡ್ಡ ಫಂಕ್ಷನ್ ಇತ್ತು. ಅದನ್ನ ಬಿಟ್ಬಿಟ್ಟು ಇಲ್ಲಿ ಮಟನ್ ಊಟ ಅಂತ ಬಂದಿದ್ದೀನಿ. ಎವ್ರಿ ಇಯರ್ ನನ್ನ ಇನ್ವೈಟ್ ಮಾಡ್ತಾರೆ. ಇವತ್ತು ರಾಗಿಣಿ ಮೇಡಮ್ ಆಗ್ಲಿ, ತನಿಷಾ ಮೇಡಮ್ ಆಗ್ಲಿ ಎಲ್ಲ ತುಂಬಾ ಜನ ಸೆಲೆಬ್ರಿಟೀಸ್ ಕರೆದು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ. ಇನ್ನ ನೆಕ್ಸ್ಟ್ ಇಯರ್ಗೆ ಇನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ಲಿ. ಆಮೇಲೆ ಇಲ್ಲಿ ಬಂದಿರೋದ್ರಲ್ಲಿ ಒಂದು 20% ಅವ್ರು ಇದಾದ್ರೆ ಕನ್ನಡದವರೇ 80% ಕರೆದಿದ್ದಾರೆ. ಅಂದ್ರೆ ಕನ್ನಡದ ಅಭಿಮಾನ ಇದರಲ್ಲಿ ಅವ್ರಿಗೆ ಎತ್ತಿ ತೋರಿಸುತ್ತೆ ಅವ್ರು ಕನ್ನಡದವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ. ಆಮೇಲೆ ಒಂದು ಇಲ್ಲಿ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಿಗೆ ಕೂಡಿ ಒಂದು ಎಂಜಾಯ್ಮೆಂಟ್ ಪಾರ್ಟಿ ಅಂತಾನೆ ಹೇಳ್ಬೋದು. ಆತರ ಅಷ್ಟು ಖುಷಿಯಾಗಿ ಊಟನ ಸವದಿದ್ದೀವಿ. ಆಮೇಲೆ ಎಲ್ಲಾರು ಎಂಜಾಯ್ ಆಗಿ ತುಂಬಾ ವರ್ಷ ಎಲ್ಲಾರನ್ನು ಒಂದೇ ಕಡೆ ಸೇರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಇನ್ನ ದೊಡ್ಡ ಮಟ್ಟದಲ್ಲಿ, ಇನ್ನ ದೊಡ್ಡ ಜಾಗದಲ್ಲಿ ಮಾಡ್ಲಿ ಅಂತ ಇವತ್ತು ಸಫಿನಾ ಪ್ಲಾಜಾ ಅಲ್ಲಿ ಅದು ಒಂದು ಆಡಿಟೋರಿಯಂ ತಗೊಂಡು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಎಲ್ಲಾರ್ಗೂ, ಅವ್ರ ಫ್ರೆಂಡ್ಸ್ಗೂ, ಆಮೇಲೆ ಒಬ್ರು ಕನ್ನಡ ಪ್ರೇಮಿ ಒಬ್ರು ಇದಾರೆ, ಅವ್ರ ಹೆಸರು ಗೊತ್ತಾಗ್ಲಿಲ್ಲ ಅವರು. ಆಮೇಲೆ ಇನ್ನೊಬ್ರು ಸರ್ ನಿಮ್ಮ ಕನ್ನಡ ನಜೀರ್ ಅವರು, ಅವರೆಲ್ಲ ನಮ್ಗೆ ತುಂಬಾ ಆತ್ಮೀಯರು. ಅಸ್ಲಂ ಸರ್, ಎಲ್ಲಾರು ತುಂಬಾ ನಮ್ಗೆ ತುಂಬಾ ಮರ್ಯಾದೆ ಕೊಟ್ಟು ಕರೆದಿದ್ದಾರೆ. ನಾನು ನನ್ನ ಮಗ ಎಲ್ಲ ಇವತ್ತು ಬಂದಿದ್ದೀವಿ. ತುಂಬಾ ಧನ್ಯವಾದಗಳು ಎಲ್ಲಾರ್ಗುನು. ಎವ್ರಿ ಇಯರ್ ಹಿಂಗೆ ಕರ್ದ್ ಮಟನ್ ಊಟ ಆಗ್ತಾ ಇರ್ಲಿ. ಧನ್ಯವಾದಗಳು. ಇವ್ರು ಇನ್ನ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತ ನಾನು ಕೇಳ್ಕೊಂತೀನಿ. ಧನ್ಯವಾದಗಳು. ರಾಜೇಶ್ ಅವರು ಹೇಳ್ದಾಗೆ, ರೂಪೇಶ್ ರಾಜಣ್ಣ ಅವರು ಹೇಳ್ದಾಗೆ ಎಡಿಟ್ ಮಾಡ್ಕೊಳ್ಳಿ. ಭಾರತ ದೇಶದಲ್ಲೇನೆ ಕಾಣಿಸ್ಕೊಳ್ಳೋದು ಸ್ನೇಹಕೂಟ. ನಾನು ನಾರ್ತ್ ಅಲ್ಲೂ ಅಷ್ಟು ಗಮನ ಮಾಡಿ ನೋಡಿದ್ರೆ ಅಷ್ಟೊಂದು ಇಲ್ಲ. ನಮ್ಮ ಸೌತ್ ಅಲ್ಲಿ ಕರ್ನಾಟಕದಲ್ಲಿರೋ ಪ್ರೀತಿ ಮತ್ತು ಬಾಂಧವ್ಯ ಎಲ್ಲ ಹಿಂದೂ ಮುಸ್ಲಿಮ್ಸು ಕ್ರೈಸ್ತರು ಎಲ್ಲರೂ ಸೇರಿ ಈ ತರ ಒಂದು ಸ್ನೇಹಕೂಟಕ್ಕೆ ಒಂದು ದೊಡ್ಡ ಬೆಂಬಲ ಕೊಟ್ಟಿದ್ದು ನಮ್ಮ ಜಾಕೀರು. ಅಲ್ಲ ಇವ್ರಿಗೆ ಚೆನ್ನಾಗಿ ಮಾಡಿದ್ಲಿ. ಇವ್ರಿಗೆ ರಂಜಾನ್ ಮುಬಾರಕ್. ಅಲ್ಲ ಈ ರಂಜಾನ್ ನಲ್ಲಿ
ಇವ್ರ ಫ್ಯಾಮಿಲಿ ಚೆನ್ನಾಗಿ ಮಾಡಿದ್ವಿ. ಯಾಕಂದ್ರೆ ಇಂಥ ಒಂದು ಸ್ನೇಹ ಕುಟಕ್ಕೆ ಎಲ್ಲರಿಗೂ ಸಭೆ ಸೇರಿಸಿ ಎಲ್ರಿಗೂ ಕೂಡ್ಸಿದಾರಲ್ಲ, ಅದೊಂದು ದೊಡ್ಡ ಮಾತು. ಯಾಕಂದ್ರೆ ಇಲ್ಲಿ ಬಂದಿರೋರು ಇಂಥ ಗಣ್ಯ ವ್ಯಕ್ತಿಗಳು ದೊಡ್ಡವರೆಲ್ಲ ಬಂದಿರೋದು, ಯಾರಿಗೂ ಟೈಮ್ ಇಲ್ಲ ಆದ್ರೂ ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು. ನಾವು 3ನೇ ವರ್ಷದ ಒಂದು ಸೌಹಾರ್ದಿತವಾದಂತ ಇಫ್ತಾರ್ ಸ್ನೇಹ ಕೂಟಕ್ಕೆ ಬಂದಿರತಕ್ಕಂಥದ್ದು. ನಮ್ಮ ಜಾಕೀರ್ ಅವರು ಜೊತೆಗೆ ನಮ್ಮ ಪೂಜಾ ಅಂತ ಹೇಳಿ ಅವ್ರದೇ ಆದಂತ ಒಂದು ತಂಡದ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನ ಅವ್ರ ಟೀಮಿಂದ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅನ್ನದೆ ಪ್ರತಿಯೊಬ್ಬರನ್ನು ಕರೆದು ಇಫ್ತಿಯಾರ್ ಕೂಟವನ್ನ ಆಯೋಜನೆ ಮಾಡಿ ಸತತವಾಗಿ 6 ವರ್ಷದಿಂದ ಮಾಡ್ತಾ ಇದ್ದಾರೆ. ನಾನು 3 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಮೊದಲನೇ ವರ್ಷ ಬಂದಾಗಲೇ ನಾನು ಬಿಗ್ ಬಾಸ್ ಆಯ್ಕೆ ಆಗಿದ್ದು. ಸೊ ಇಲ್ಲಿಗೆ ಬಂದಾಗಲೇ ಅದೇನೋ ಗೊತ್ತಿಲ್ಲ, ನಮ್ ಲಕ್ಕೋ ಏನೋ ಗೊತ್ತಿಲ್ಲ, ಇಲ್ಲಿ ಬಂದಾಗಲೇ ಆಯ್ಕೆ ಆಯ್ತು. ಯಾಕಂದ್ರೆ ಇಲ್ಲಿ ಬಂದಿರೋರು ಎಲ್ಲರೂ ಸುಮಾರು ಜನ ಬಿಗ್ ಬಾಸ್ಗೆ ಹೋಗಿದ್ದಾರೆ. ಅಂದ್ಬಿಟ್ಟು ಮುಂದ್ ವರ್ಷ ಎಲ್ಲರೂ ಇಲ್ಲಿಗೆ ಬರಕ್ ಹೋಗ್ಬೇಡಿ, ಎಲ್ರಿಗಲ್ಲ ಮಿನಿಮಮ್ ನಾ ಹೇಳಿದ್ದು. ಸೊ ಸ್ನೇಹಿತರೆ, ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಆಗ್ಲೇ ಒಬ್ರು ಹೇಳಿದ್ರು, ಒಂದೊಳ್ಳೆ ಆಕ್ಸಿಜನ್ ಸಿಗುವಂತ ಜಾಗ ಇದು ಅಂತ ಹೇಳಿ. ಇಲ್ಲಿ ಒಂದು ಭಾವೈಕ್ಯತೆ, ಒಂದು ಪ್ರೀತಿ, ಸೌಹಾರ್ದತೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಈ ಜಾಗ ನೋಡಿದಾಗ ಈ ರೀತಿನೇ ನಮ್ ಇಡೀ ಭಾರತ ಇರಬೇಕು ಅಂತ ಆಸೆ ಪಡೋರಲ್ಲಿ ನಾನು ಒಬ್ಬ. ನಾವೆಲ್ಲ ಹೆಮ್ಮೆ ಕನ್ನಡಿಗರು, ನಾವೆಲ್ಲ ಹೆಮ್ಮೆ ಭಾರತೀಯರು. ದ್ವೇಷದಿಂದ ಯಾವತ್ತು ಯಾರನ್ನು ಗೆಲ್ಲೋದಕ್ಕಾಗಲ್ಲ. ದ್ವೇಷ ಮಾಡೋರು ಮಾಡ್ತಾನೆ ಇರ್ಲಿ, ಅವ್ರ ಇಡೀ ದೇಹ ದ್ವೇಷದಿಂದ ತುಂಬಿರ್ತದೆ ರಕ್ತ, ನಮ್ದು ಪ್ರೀತಿ ತುಂಬಿದ ರಕ್ತಗಳು. ಹಾಗಾಗಿನೇ ಮುಖದಲ್ಲಿ ಸ್ಮೈಲ್ ನೋಡಿ, ಎಲ್ಲರೂ ಹೇಗೆ ಸ್ಮೈಲ್ ಆಗಿ ನಾವು ಈ ರೀತಿ ಭಾರತವನ್ನ ಕಟ್ತಾ ಹೋಗೋಣ. ಯಾಕಂದ್ರೆ ಭಾರತವನ್ನ ಭಾರತದಲ್ಲಿ ನಮ್ಮ ಸಂಬಂಧವನ್ನ ನಮ್ಮನ್ನ ಒಡೆದಾಕ್ಬೇಕು ಅಂತ ಎಷ್ಟೋ ಜನ ಪ್ರಯತ್ನಗಳು ಮಾಡ್ತಾನೆ ಇರ್ತಾರೆ. ಆ ಪ್ರಯತ್ನಕ್ಕೆ ನಮ್ಮ ಸ್ಮೈಲು, ನಮ್ಮ ಪ್ರೀತಿ, ಸೌಹಾರ್ದತೆಯಿಂದ ನಾವೆಲ್ಲರೂ ಅವ್ರಿಗೆ ಸೋಲನ್ನ ಉಂಟು ಮಾಡ್ತಾ ನಾವೆಲ್ಲರೂ ನಮ್ಮ ದೇಶವನ್ನ ಕಟ್ಟೋಣ ಅಂತ ಹೇಳ್ತಾ ಎಲ್ರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳ ಜೊತೆಗೆ ನಮ್ಮ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ. ನಮಸ್ಕಾರ. ಜಾಕೀರ್ ಹಾಗೂ ಪೂಜಾ ಎನಿ ಹೆಲ್ಪ್ ತಂಡಕ್ಕೆ ಒಳ್ಳೇದಾಗ್ಲಿ. ಜೊತೆಗೆ ನಮ್ಮ ಅಸ್ಲಾಂ ಅವರು ಒಳ್ಳೆ ಹಾಡುಗಾರರು, ತುಂಬಾ ಚೆನ್ನಾಗಿ ಆಡ್ತಾರೆ ಸರ್. ಸರ್ ಹಾಗಾಗಿ ಅವ್ರು ಒಳ್ಳೆ ಹಾಡುಗಳು ಆಡ್ತಾರೆ. ದಯವಿಟ್ಟು ಕನ್ನಡಿಗರೇ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಇರ್ಲಿ. ನಮ್ಮ ರಾಜ್ಕುಮಾರ್ ಅವ್ರ ಹಾಡುಗಳು ಆಡ್ತಾರೆ, ನೀವು ಕೇಳಿ, ನಾನೇನು ಹೇಳಲ್ಲ, ಬಹಳ ಅದ್ಭುತವಾಗಿ ಆಡ್ತಾರೆ. ಥ್ಯಾಂಕ್ ಯು ಸರ್. ಇವ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಅಸ್ಲಾಂ ವಲೈಕುಂ. ಎನಿ ಹೆಲ್ಪ್ ಮುಖಾಂತರ ನಾವು ಸ್ನೇಹ ಕೂಟನ ಸುಮಾರು ಒಂದು 6 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ನಮ್ಮ ಆಫೀಸು ಒಂದು ಆಫೀಸ್ ಎನ್ವೈರನ್ಮೆಂಟ್, ಒಂದು ಪಾರ್ಕಿಂಗ್ ಸ್ಪೇಸ್ ನಲ್ಲಿ ಮಾಡ್ತಾ ಇದ್ವಿ. ಬಟ್ ರೂಪೇಶ್ ರಾಜಣ್ಣ ಅಣ್ಣ ಅವರು ನಮ್ಗೆ ಬಹಳ ಸಪೋರ್ಟ್ ಆಗಿ ಪ್ರೀವಿಯಸ್ ಹೇಳಿದ್ರು, ಇಲ್ಲ ಇದು ನೆಕ್ಸ್ಟ್ ಮಟ್ಟಿಗೆ ನೀವು ತಗೊಂಡು ಹೋಗ್ಬೇಕು ಅಂತ. ಸೊ ಅದಕ್ಕೇನೆ ಇದೊಂದು ಸ್ವಲ್ಪ ಒಂದು ಪ್ರಯತ್ನ. ಹಾಗಾಗಿ ನಾವು ಲಾಸ್ಟ್ ಒಂದು 50 ಪೀಪಲ್ 100 ಪೀಪಲ್ ನ ಗ್ಯಾದರ್ ಮಾಡ್ತಾ ಇದ್ವಿ. ಈ ಸಲ ಒಂದು 300 ಪೀಪಲ್ ನ ಗ್ಯಾದರ್ ಮಾಡಿದೀವಿ. ಇದೇ ರೀತಿ ನಮ್ಮನ್ನ ಆರ್ಟಿಸ್ಟ್ ಅವರು, ಸೆಲೆಬ್ರಿಟೀಸ್ ಇರ್ಲಿ, ಪೊಲಿಟಿಕ್ಸ್ ಅವರು ಇರ್ಲಿ, ಎಲ್ಲ ಈ ಸಹೋದರತೆನ ಉಳ್ಸಕ್ಕೆ ಈ ಸ್ನೇಹ ಕೂಟಕ್ಕೆ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಮಾಡ್ತೀವಿ. ಅದೇ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಾವು ಯಾಕೆ ಎವ್ರಿ ಟೈಮ್ ಬಾಲಿವುಡ್ ಇಲ್ಲಿ ಹಾಲಿವುಡ್ ಇದು ಎಕ್ಸಾಂಪಲ್ ಇರಬೇಕು, ಸ್ಯಾಂಡ್ಲ್ವುಡ್ ಎಕ್ಸಾಂಪಲ್ ಇರ್ಬೋದು. ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಮೂವಿ ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದಾನು ಈ ಸೆಲೆಬ್ರಿಟೀಸ್ನ ಒಂದು ಯೂನಿಟಿ ಆಗಿ ತಗೊಂಡು ಹೋಗ್ಬೇಕಂತ ಒಂದು ಪ್ರಯತ್ನ. ಆ ಯೂನಿಟಿ ಜೊತೆ ಆ ಬಿರಿಯಾನಿ ಇದೆಯಲ್ಲ, ಆ ಬಿರಿಯಾನಿ ಸ್ಪೆಷಾಲಿಟಿ ಎಲ್ಲರನ್ನ ಜೊತೆಗೆ ತಗೊಂಡ್ ಬರುತ್ತೆ. ಹಾಗಾಗಿ ಮಿಕ್ಕಿದೆಲ್ಲ ಜೊತೆಗೆ ಸೇರ್ಕೊಂಡು ಎಲ್ಲ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಬಾಂಧವ್ಯಾಗಿ ಇದೇ ರೀತಿ ಸ್ನೇಹ ಕೂಟನ ಸಪೋರ್ಟ್ ಮಾಡಿ ಬರ್ತಾರೆ ಅಂತ ಹೇಳ್ಕೊಂಡು ನಂಬಿಕೆ. ಥ್ಯಾಂಕ್ ಯು. ಮುಖ್ಯ ಅತಿಥಿಯಾಗಿ ಈ ಸಲ ಸಂತೋಷ್ ಲಾಡ್ ಸರ್ ಬಂದಿದ್ರು. ಐ ವಾಂಟ್ ಟು ಥ್ಯಾಂಕ್ ಹಿಮ್. ತುಂಬಾ ಶಾರ್ಟ್ ನೋಟಿಸ್ ನಲ್ಲಿ ಸಿಕ್ಕಿದ್ರು. ನೆಕ್ಸ್ಟ್ ಬರೇ ಒಂದು ಕಾಲ್ ನಲ್ಲಿ ಹೋಗಿ ಮೀಟ್ ಮಾಡಿದ ತಕ್ಷಣ ಖಂಡಿತ ಬರ್ತೀನಿ ಅಂದ್ರು. ಅವರು ಸಂಸತ್ನಲ್ಲಿ ಇದ್ರು ಟೈಮ್ ಶೆಡ್ಯೂಲ್ ತಗೊಂಡು ಒಂದು 5 ಮಿನಿಟ್ಸ್ ಬಂದೋಗ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಬಂತು ಹೋದ್ರು. ಹಾಗಾಗಿ ನಮ್ಮ ರಾಗಿಣಿ ಬಂದ್ರು, ಸೆಲೆಬ್ರಿಟಿ. ಹಾಗೆ ಕನ್ನಡ ಚಲನ ಸುಮಾರು ಅವ್ರು ಬಂದ್ರು. ಆಮೇಲೆ ನಮ್ಮ ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಂದ್ರಾನು ಬಂದಿದ್ರು. ಸೊ ಇಟ್ಸ್ ಓವರ್ ಆಲ್ ಒಳ್ಳೆ ಸಕ್ಸಸ್ ಆಯ್ತು. ಸೊ ಥ್ಯಾಂಕ್ ಯು ಮೀಡಿಯಾ ಟೀಮು, ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ.